Why most of the YouTubers fail? ನಮ್ಮ ಟಿ ಎಲ್ ಜೊತೆ ಬಂದಿದ್ದೀನಿ, ಅದನ್ನೆಲ್ಲ ತೋರ್ಸಂಗಿಲ್ಲ. ಫ್ರೆಶಪ್ ಆಗಿ ಒಂದು ಫುಲ್ ಐಟಮ್ಸ್ ಎಲ್ಲ ತೊಗೊಂಡು ಫುಲ್ ಪ್ರೋಟೀನ್ ಮೀಲ್ ಇವತ್ತು. ಚಿಕನ್, ಎಗ್, ಚಪಾತಿ. ನಥಿಂಗ್ ಕಾಸ್ಟ್ ಯು ₹1 ಚಾರ್ಜ್ ಆಗಲ್ಲ ನಿಮಗೆ. ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಒಂದು ಸುಮ್ಮನೆ ಒಂದು ಕಮೆಂಟ್ ಹಾಕಿ, ಒಂದು ಹಾರ್ಟ್ ಹಾಕಿ ಸಾಕು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ದಿಸ್ ಇಸ್ ರಾಕಿ ಫ್ರಮ್ KV. ವೆಲ್ಕಮ್ ಬ್ಯಾಕ್ ಟು ಡೇ 4 ಆಫ್ 31 days fitness challenge in night shift. ಆ್ಯಸ್ ಯೂಶುವಲ್ ಮನೆಗೆ ಇವತ್ತು ಸ್ವಲ್ಪ ಲೇಟ್ ಆಯಿತು, ಆಚೆ ಸ್ವಲ್ಪ ಕೆಲಸ ಇತ್ತು ಆ್ಯಂಡ್ ಬಂದು ವಿಡಿಯೋ ಎಡಿಟ್ ಆಗಿಲ್ಲ. ಇನ್ನೂ ವಿಡಿಯೋ ಎಡಿಟ್ ಮಾಡ್ಬೇಕು ಗೈಸ್, ನಾಳೆ ಪೋಸ್ಟ್ ಮಾಡಬೇಕಂದ್ರೆ. ಸೊ ಐ ಆಮ್ ನಾಟ್ ಗೆಟಿಂಗ್ ದಟ್ ಮಚ್ ಸಪೋರ್ಟ್ ಗೈಸ್, ಪ್ಲೀಸ್. ನಾನು ಡೈಲಿ ಒಂದು 10 minutes ಒಳಗೇ ವೀಡಿಯೋ ಪೋಸ್ಟ್ ಮಾಡ್ತಾ ಇದ್ದೀನಿ. ಲೈಕ್ ವಿಡಿಯೋ ಡ್ಯೂರೇಷನ್ only 10 minutes ಒಳಗೆ ಇರುತ್ತೆ. ಕಷ್ಟಪಡ್ತಿರೋದಕ್ಕೂ ಒಂದು ಏನಂತಾರೆ ಫಲ, ಸಮಥಿಂಗ್ ಲೈಕ್ ದಟ್ ಸಿಗುತ್ತೆ ಆ್ಯಂಡ್ ನನಗೂ ಕಾನ್ಫಿಡೆನ್ಸ್ ಬರುತ್ತೆ. ಲೈಕ್ ಓಕೆ, ಐ ಆಮ್ ಗೆಟಿಂಗ್ ಯೂಸ್, ಐ ಕ್ಯಾನ್ ಡೂ ದಿಸ್ ಅಂತ. ಬಟ್ ಸ್ಟಿಲ್ ಐ ವಿಲ್ ಡೂ ಇಟ್, ಐ ವಿಲ್ ನೆವರ್ ಲೀವ್ ಇಟ್, ಐ ವಿಲ್ ನೆವರ್ ಗಿವ್ ಅಪ್. ಸೊ ಗೈಸ್, ಪಾಯಿಂಟಿಗೆ ರೀಚ್ ಆದೆ ಆ್ಯಂಡ್ ಬರ್ತಾ ದಾರಿ ಯೋಚನೆ ಮಾಡಿದ್ದೇನೆಂದರೆ, ವೈ ಮೋಸ್ಟ್ ಆಫ್ ದ ಯೂಟ್ಯೂಬರ್ಸ್ ಫೇಲ್? ವೈ? ದ ರೀಸನ್ ಈಸ್ ಕನ್ಸಿಸ್ಟೆನ್ಸಿ ಗೈಸ್, ಕನ್ಸಿಸ್ಟೆನ್ಸಿ. ಲೈಕ್ 1-2 ಲೈಕ್ 1 week 1 month ವಿಡಿಯೋ ಪೋಸ್ಟ್ ಮಾಡ್ತಾರೆ. they'll not get enough likes and views, ಅವ್ರಿಗೆ ಬೇಕಾಗಿರೋ ಸಪೋರ್ಟ್ ಸಿಗಲ್ಲ. ಸೊ they'll think okay we can stop here ಅಂತ. but the thing is consistency is important. either you get likes or views, ಬಂದರೂ ಬಂದಿಲ್ಲ ಅಂದರೂ ವಿಡಿಯೋ ಮಾಡ್ತಾನೆ ಇರಬೇಕು, ವಿಡಿಯೋ ಪೋಸ್ಟ್ ಮಾಡ್ತಾನೆ ಇರಬೇಕು. ಬಿಕಾಸ್ ಇಟ್ ಹ್ಯಾಸ್ ಟು ರೀಚ್ ಟು ಮೋರ್ ಅಕೌಂಟ್ಸ್ ಗೈಸ್. ಲೈಕ್ ಹೆಂಗೆ ಅಂದರೆ, ನೀವು ಒಂದಿನ ಪೋಸ್ಟ್ ಮಾಡಿ ಒಂದಿನ ಬಿಟ್ಬಿಟ್ರೆ ಅದು ರೆಕಗ್ನೈಸ್ ಮಾಡಲ್ಲ. ಡೈಲಿ ವಿಡಿಯೋ ಪೋಸ್ಟ್ ಮಾಡ್ತಾನೆ ಇದ್ದರೆ ಅವ್ರಿಗೆ ಕನ್ಸಿಸ್ಟೆನ್ಸಿ ಇರುತ್ತೆ ಆ್ಯಂಡ್ ಅವ್ರಿಗೆ ಅಕೌಂಟ್ ಕೂಡ ರೀಚ್ ಆಗುತ್ತೆ. ಅದರಿಂದ ಅದೆಲ್ಲ ಅಷ್ಟೊಂದು ಪೇಷನ್ಸ್ ಇಲ್ಲ ನಮ್ಮ ಏನಂತಾರೆ, ಯಾರ್ಯಾರು ವೀಡಿಯೋ ಮಾಡ್ತಾರೆ ಅವ್ರಿಗೆ ಅಷ್ಟೊಂದು ಪೇಷನ್ಸ್ ಇರೋಲ್ಲ. ಐ ಥಿಂಕ್ ಇಟ್ ವೋಂಟ್ ವರ್ಕ್ ಅಂತ ಸ್ಟಾಪ್ ಮಾಡಿಬಿಡ್ತಾರೆ. ಫಾರ್ ಎಕ್ಸಾಂಪಲ್ ನನಗೆ ಅಂತ ತುಂಬ ಜನ ಕೇಳಿದ್ದಾರೆ ಹೆಂಗೆ ಸ್ಟಾರ್ಟ್ ಮಾಡೋದು, ಆ್ಯಂಡ್ ಸ್ಟಾರ್ಟ್ ಮಾಡಿದ್ದಾರೆ ಕೂಡ. ತುಂಬ ಜನ ಕೇಳಿದ್ದಾರೆ, ನನ್ನ ನೋಡಿಕೊಂಡು ತುಂಬ ಜನ ಸ್ಟಾರ್ಟ್ ಮಾಡಿದ್ರು ಯೂಟ್ಯೂಬ್ ಕೂಡ. ಆ್ಯಂಡ್ ದೇ ಸ್ಟಾಪ್ಡ್ ಅಗೇನ್ ವಿತಿನ್ ಎ ಮಂತ್, ಬಿಕಾಸ್ ಇಟ್ಸ್ ನಾಟ್ ದಟ್ ಈಸಿ ಗೈಸ್. ಲೈಕ್ ಇನ್ಸ್ಟಾಗ್ರಾಮ್ ಹ್ಯಾಸ್ ಮೋರ್ ರೀಚ್, ಬಟ್ ಯೂಟ್ಯೂಬ್ ಆಲ್ಗೋರಿದಮೇ ಡಿಫ್ರೆಂಟ್ ಆಗಿದೆ, ಅಷ್ಟೊಂದು ರೀಚೇ ಹೋಗಲ್ಲ. ವೆಯ್ಟ್ ಆ್ಯಂಡ್ ಯು ಹ್ಯಾವ್ ಟು ಹ್ಯಾವ್ ಪೇಷನ್ಸ್. ಅಷ್ಟು ಪೇಷನ್ಸ್ ಇರಬೇಕು ರೀಚ್ ತೊಗೋಬೇಕಂದ್ರೆ. ದಟ್ಸ್ ಇಟ್ ಗೈಸ್, ದಟ್ಸ್ ಇಟ್. ಹಾಂ, ಚೆನ್ನಾಗಿದೆ ಬ್ರೋ, ಹೊಸ ಹೇರ್ ಕಟ್ಟ ಕ್ರೇಜಿ. ಹಾಗಾಗಿ ಫೈನಲ್ ಆಫೀಸ್ ರೀಚ್ ಆದ್ವಿ. ಸ್ವಲ್ಪ ಫ್ರೆಶಪ್ ಆಗ್ಬಿಟ್ಟು ಮೇಲೆ ಹೋಗೋಣ. ಹಾಯ್ ಬೋಲ್ ಮನೆ ಲಾಕು. ಗೈಸ್ ಆಚೆ ಒಂದು ಸ್ಮಾಲ್ ಟೀ ಬ್ರೇಕ್ ಹೋಗ್ತಾ ಇದೀವಿ ಆಚೆಗೆ. ಗೈಸ್ ಅವರೆಲ್ಲ ಮೇಲೆ ಹೋದ್ರು ಆ್ಯಂಡ್ ನಾನು ಹಿಂದೆ ಎಡಿಟ್ ಮಾಡ್ಕೊಂಡು ಕೂತ್ಕೊಂಡು ನಾನು ಏರ್ಪೋರ್ಟ್ಸ್ ಬಾಕ್ಸ್ ಇಲ್ಲೇ ಬಿಟ್ಬಿಟ್ಟಿದ್ದೆ. ಅದಕ್ಕೆ ಮತ್ತೆ ಕ್ಯಾಬ್ ಇಲ್ಲೇ ಇರುತ್ತೆ, ಅಲ್ಲೇ ಹೋಗಿ ಇವಾಗ ಮತ್ತೆ ಈಸ್ಕೊಂಡು ಹೋಗ್ತಾಯಿದ್ದೀವಿ ಮೇಲೆ ಹೋಗೋಣ. ಗೈಸ್ ಅಲ್ಲ ಏರ್ಪೋರ್ಟ್ ಇಟ್ಸ್ಕೊಂಡು ಮೇಲೆ ಬಂದಾಯಿತು ಆ್ಯಂಡ್ ಇವಾಗ ಲಾಗಿನ್ ಮಾಡೋ ಟೈಮ್. ಬ್ಯಾಗ್ ಹೆಲ್ಮೆಟ್ ಎಲ್ಲ ಇಟ್ಬಿಟ್ಟು ಹೋಗೋಣ ಗೈಸ್. ಬಾಡಿ ಸಖತ್ ಪೇನ್ ಆಗ್ತಿದೆ. ಲೆಟ್ಸ್ ಗೋ. ಸೊ ಒಂದು ಶಾರ್ಟ್ ಬ್ರೇಕ್, ಒಂದು ಚಾಯ್ ಬ್ರೇಕ್ ಬಂದಿದ್ದೀವಿ ಆ್ಯಂಡ್ ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ಇವತ್ತು ನಮ್ಮ ಟಿ ಎಲ್ ಜೊತೆ ಬಂದಿದ್ದೀನಿ. ಅದನ್ನೆಲ್ಲ ತೋರ್ಸಂಗಿಲ್ಲ. ಸಮ್ ಆಫ್ ದೆಮ್ ಡೋಂಟ್ ವಾಂಟ್ ಟು, ಸಮ್ ಆಫ್ ದೆಮ್ ವಿಲ್. ಸೊ ಅದಕ್ಕೆ ಒಬ್ಬರು ತಪ್ಪು ತಿಳ್ಕೊತಾರೆ, ಒಬ್ಬರು ಓಕೆ ಅಂತಾರೆ. ದಟ್ಸ್ ಫೈನ್. ಆ್ಯಂಡ್ ನಾನು ಬಲ್ಕಿಂಗ್ ಆಗಿರೋದ್ರಿಂದ ಇವತ್ತು ಬನಾನಾ ಮಿಲ್ಕ್ ಶೇಕ್ ತೊಗೊಂಡಿದ್ದೀನಿ. ಡೈಲಿ ಒಂದೊಂದು ಬನಾನಾ ಮಿಲ್ಕ್ ಶೇಕ್ ಆ್ಯಂಡ್ 2 eggs ಇಲ್ಲ 4 eggs ಆ್ಯಂಡ್ ಚಿಕನ್ ಕಂಪಲ್ಸರಿ. ಬನ್ನಿ ತಗೊಂಡು ಹೋಗೋಣ. ಇವತ್ತು ಬ್ರೇಕ್ಫಾಸ್ಟ್ ಬಂದಿದ್ದಾವೆ. ಇವತ್ತು ಬ್ರೇಕ್ಫಾಸ್ಟ್ ನೋಡಿ ಫುಲ್ ಪ್ರೋಟೀನ್ ಮೀಲ್ ಇವತ್ತು. ಚಿಕನ್, ಎಗ್, ಚಪಾತಿ, ಅದು ರೈಸ್, ಅವಲಕ್ಕಿ, ಎಲ್ಲರದ್ದು ಪ್ರೋಟೀನ್ ಮೀಲ್ ಇವತ್ತು.
ಬೇಕಾ? जूता खोल के मारूंगी सबके सामने ओवर आदमी की अलग ಗೈಸ್ ಲಾಗೌಟ್ ಆಯಿತು ನಂದು. ಆ್ಯಂಡ್ ಫ್ರೆಂಡ್ಸ್ನ ಡ್ರಾಪ್ ಮಾಡೋಕ್ಕೆ ಹೋಗಿ ಹಂಗೆ ನನ್ನ ಪ್ರೀ ವರ್ಕೌಟ್ ಬನಾನಾ ಕೇಕ್ ಇತ್ತು. ಬನಾನಾ ಕೇಕ್ ತಿಂದು ಇವಾಗ ಫ್ರೆಶ್ ಅಪ್ ಆಗಿ ಜಿಮ್ಗೆ ಹೋಗೋಣ. ಬನ್ನಿ ಲೆಟ್ಸ್ ಗೋ. ವಿ ಆರ್ ಬ್ಯಾಕ್ ಟು 9th ಫ್ಲೋರ್. ಆ್ಯಂಡ್ ಇವಾಗ ಔಟ್ಫಿಟ್ ಚೇಂಜ್ ಮಾಡಿಕೊಂಡು ಹೋಗೋಣ ನಮ್ಮ ಜಿಮ್ಗೆ. ಸ್ವಲ್ಪ ಪ್ರೀ ವರ್ಕೌಟ್ ತೊಗೊಂಡು ಹೋಗೋಣ. ಸೆಬಾಸ್ಟಿನೋ ನಮ್ಮದೇ ವ್ಲಾಗ್ ಮಾಡ್ತಾ ಇರೋರು ಇಲ್ಲವ ನೋಡಿ. ನಾವು ಸೆಲ್ಫ್ ಪ್ರಮೋಟ್ ಮಾಡ್ಕೊತಾ ಇದ್ದೀವಿ. ಸೊ ಇವಾಗ ಫ್ರೆಶ್ ಅಪ್ ಆಗ್ತೀವಿ. ಸ್ವಲ್ಪ ನಿದ್ದೆ ಬರ್ತೈತೆ, ಮುಖಾಲ ತೊಳ್ಕೊಂಡು ಹೋಗೋಣ. ಫ್ರೆಶ್ ಅಪ್ ಆಗಿ ನೋಡಿ ಫುಲ್ ಐಟಮ್ಸ್ ಎಲ್ಲ ತೊಗೊಂಡು ಹೋಗ್ತಾಯಿದ್ದೀವಿ ಇವಾಗ ಜಿಮ್ನಾಸ್ಗೆ. ನಾನು 2 ದಿನ ಬಂದಲ್ಲ, ಟ್ರೈನ್ ಹಾಕಿಲ್ಲ, ಹಂಗೆ ಹೋಗ್ತಾಯಿದ್ದೆ. ವರ್ಕೌಟ್ ಎಲ್ಲ ಮುಗಿಸಿ ಇವಾಗ ನಾವು ಹೊರಟಿದ್ದೀವಿ. ನಮ್ಮ ಲಾಗೌಟ್ ಟೈಮ್ ಬಂತು. ಆ್ಯಂಡ್ ಇವತ್ತು ಡೇ 4. ಆಲ್ಮೋಸ್ಟ್ ಆಲ್ರೆಡಿ 4 ದಿನ ಆಗೋಯ್ತು. ಇನ್ನು ಯಾವಾಗ ಸ್ಟಾರ್ಟ್ ಮಾಡ್ತೀರಾ? ಬರಲೇ ಜಿಮ್ಮಿಗೆ ಬರಲೇ, ವರ್ಕೌಟ್ ಮಾಡ್ರಲ್ಲೇ, ಯಾವಾಗ ಮಾಡ್ತೀರಾ? ಇನ್ನು ನ್ಯೂ ಇಯರ್ಗೆ ಇನ್ನು 26 ಡೇಸ್ ಇದೆ, 27 ಡೇಸ್ ಇದೆ. ಅಷ್ಟರಲ್ಲಿ ಬೇಗ ಬಂದು ಜಾಯ್ನ್ ಆಗಿ ನೀವು ಕಂಪ್ಲೀಟ್ ಮಾಡಿ ಅಂತ ಹೇಳ್ತಾ ಇವಾಗ ಬರೀ ಲಾಗೌಟ್ ಕ್ಯಾಬ್ಗೆ ಹೋಗೋಣ. ಆ್ಯಂಡ್ ನಮ್ಮ ಸೆಬಾಸ್ಟಿನೋ ಹೊರಟಿದ್ದಾರೆ, ನಾವು ಹೋಗೋಣ. ಲೆಟ್ಸ್ ಗೋ. ಗೈಸ್ ನನ್ನ ಡ್ರಾಪ್ ಪಾಯಿಂಟ್ ರೀಚ್ ಆದೆ, 2 ಒಂದೇ. ಆ್ಯಂಡ್ ಇಲ್ಲಿಂದ ನೆನ್ನೆ ನನ್ನ ನಂಬರ್ ಪ್ಲೇಟ್ ಹೋಗ್ಬಿಟ್ಟಿದ್ದೆ, ಬಿದ್ದೋಗ್ಬಿಟ್ಟಿತ್ತು. ಸೊ ನೆನ್ನೆ ಒಂದು ಆರ್ಡ್ರ್ ಕೊಟ್ಟಿದ್ದೆ, ಹೋಗಿ ಅದನ್ನ ತೊಗೊಂಬರ್ಬೇಕು. ಬನ್ನಿ ಹೋಗೋಣ ಇಲ್ಲಿಂದ. ನೋಡಿ ನಂಬರ್ ಪ್ಲೇಟ್ ಇಲ್ದಂಗೆ ನನ್ನ ಗಾಡಿ ಈ ಥರ ಇತ್ತು. ಸೊ ಫೈನಲ್ ನಂಬರ್ ಪ್ಲೇಟ್ ಸಿಕ್ಕಿದೆ. ಇವಾಗ ಹೋಗಿ ಫಿಟ್ ಮಾಡಿಸ್ಬೇಕು. ಬನ್ನಿ ಹೋಗೋಣ. ಇಲ್ಲೇ ತೊಗೊಂಡಿದ್ದೆ. ಗೈಸ್ ಫೈನಲಿ ಮನೆಗೆ ರೀಚ್ ಆದೆ. ಆ್ಯಂಡ್ ಇವತ್ತು ಸ್ವಲ್ಪ ಕೆಲಸ ಐತೆ ಇರೋದಿಲ್ಲ, ಹಂಗೆ ಮಾತಾಡಿಕೊಂಡು ನಾನು ರೀಚ್ ಆಗಿರೋದು ಇವಾಗ 3:44ಗೆ. ನಾನು 15 ಮಿನಿಟ್ಸಲ್ಲಿ ನಾನು ವೀಡಿಯೋ ಅಪ್ಲೋಡ್ ಮಾಡಬೇಕು. ಆ್ಯಂಡ್ ಇನ್ನೂ ತಮ್ಮನೇಲಿ ಎಡಿಟ್ ಮಾಡಿಲ್ಲ, ವೀಡಿಯೋ ಲಾಸ್ಟ್ ಒಂದು ಎಡಿಟ್ ಮಾಡಬೇಕು. ಇಟ್ಸ್ ಗೋಯಿಂಗ್. ಇವತ್ತು ಸ್ವಲ್ಪ ಜಾಸ್ತಿ ಟಯರ್ಡ್ ಆಯಿತು. ಬನ್ನಿ ಬೇಗ ವೀಡಿಯೋ ಪೋಸ್ಟ್ ಮಾಡೋಣ. ಅದೆಲ್ಲ ಮಾಡ್ತಾರೆ ನಿಮಗೋಸ್ಕರ. ಸೊ ನೀಡ್ ಯುವರ್ ಸಪೋರ್ಟ್. ಒಂದು ಲೈಕ್, ಒಂದು ಕಮೆಂಟ್, ಒಂದು ಸಬ್ಸ್ಕ್ರೈಬ್ ಅಷ್ಟೇ. ನಥಿಂಗ್ ಕಾಸ್ಟ್ಸ್ ಯು. ₹1 ಚಾರ್ಜ್ ಆಗೋಲ್ಲ ನಿಮಗೆ. ಜಸ್ಟ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸುಮ್ಮನೆ ಒಂದು ಕಮೆಂಟ್ ಹಾಕಿ, ಒಂದು ಹಾರ್ಟ್ ಹಾಕಿ ಸಾಕು. ದಟ್ ವಿಲ್ ಬಿ ಮೋರ್ ದೆನ್ ಎನಫ್. ಐಲ್ ಗೆಟ್ ಮೋರ್ ಕಾನ್ಫಿಡೆನ್ಸ್ ಟು ಮೇಕ್ ಮೋರ್ ವೀಡಿಯೋಸ್. ಸೊ ಅಷ್ಟೇ ಗೈಸ್. ಎವ್ರಿ ಡೇ ಒಂದು 4 o'clock ಹಂಗೆ ಒಂದು ವೀಡಿಯೋ ನೋಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಾಕು. ಇಷ್ಟೆಲ್ಲ ಕಷ್ಟಪಡ್ತಿರೋದಕ್ಕೂ ಒಂದು ಫಲ ಸಿಗುತ್ತೆ ಗೈಸ್. ಸೊ ಈ ವ್ಲಾಗ್ ಇಲ್ಲ ಎಂಡ್ ಮಾಡೋಣ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್. ಲವ್ ಯು ಆಲ್. ಟೇಕ್ ಕೇರ್.